ಬಿಳುಪಾದ ಸ್ಫಟಿಕವು ಕೆಂಪು ರೂಪದಿಂದ ಅಲ್ಲಿ ಅನಿರ್ವಚನೀಯವಾದ ಸತ್ಯತ್ವವು ಆ ಪದಾರ್ಥಗಳಲ್ಲಿ ಕೆಂಪತ್ವದ ಜ್ಞಾನದಲ್ಲಿರುತ್ತದೆ ಎಂದು ಖ್ಯಾತಿಯನ್ನು ಹೇಳುತ್ತಿರುತ್ತೇವೆ. ಅಲ್ಲಿ ಅನಿರ್ವಚನೀಯ ಖ್ಯಾತಿ ಹೇಳಂಗಿಲ್ಲ ನಾವು. ಏನ್ ಹೇಳ್ತೇವೆ ಅಲ್ಲಿ? ಅನ್ಯಥಾ ಖ್ಯಾತಿ ಮಿಥ್ಯೆಯಾಗಿರುತ್ತದೆ. ಏನಂತಾರ ನೋಡಿ, ಸತ್ಯವು ಮಿಥ್ಯೆಯಾಗಿರುತ್ತದೆ ಎಂಬ ಏನಂತಾರ, ಸತ್ಯವು ಮಿಥ್ಯೆ ಆಯ್ತಂದ್ರ ಎಂಬ ಈ ವ್ಯಾಘಾತ ದೋಷವುಳ್ಳ ಇದಕ್ಕೇನಂತಾರೆ? ಸತ್ಯವು ಮಿಥ್ಯೆ ಅದಂದ್ರ ವ್ಯಾಘಾತ ದೋಷ ಉಳ್ಳದ್ದಾಯ್ತು. ವ್ಯಾಘಾತ ದೋಷ ಅದಕ್ಕಂತಾರ್ರಿ ಪರ ವ್ಯಾಘಾತ ದೋಷ ಅಂದ್ರ ತನ್ನ ನಾಲಿಗಿಲ್ದೆ ನುಡಿತೀನಿ ಅನ್ನಂಗತ್ತೇನ್ರಿ ಪರ? ಅದು ವ್ಯಾಘಾತ ದೋಷ ಅಂದ್ರೆ ಪೂರ್ವ ಉತ್ತರ ವಿರೋಧ ವಾಕ್ಯಕ್ಕೂ ವ್ಯಾಘಾತ ಕಹಿ. ವ್ಯಾಘಾತ ಲಕ್ಷಣ, ಅದಕ್ಕೆ ಲಕ್ಷಣ ಏನ್ ಮಾಡಿದ್ರಪ್ಪ ಅಂದ್ರ ಪೂರ್ವ ಉತ್ತರ ವಿರೋಧ ವಾಕ್ಯಕ್ಕೂ ವ್ಯಾಘಾತ. ಅಂದ್ರೆ ಮಮ ಮಾತಾ ಬಂಜೆ, ನಮ್ಮವು ಬಂಜಾಳ ಅಂದ್ರ ಇವ ಎಲ್ಲಿದ್ ಬಂದ್ರೆ ಇಂದ ಮೇ ಮುಖ ಜುವಾ ನಾಸ್ತಿ, ನನ್ನ ಬಾಯಿ ಒಳಗ ನ್ಯಾಲಿಗಿಲ್ಲ ಅಂತ ಹೇಳಿದ್ರಿ ಅವ. ನಾಲಿಗಿಲ್ದೆ ನುಡಿತೀನಿ ಅಂದಂಗ ಆತದಂತ್ರಿ. ಹೇಳಕ್ಕೆ ಹೆಂಗ್ ಬತ್ತು? ವ್ಯಾಘಾತ ದೋಷ ಆಗ್ತದ ಏನ್ರಿ? ಸ್ವಪ್ನದಲ್ಲಿಯ ಮಿಥ್ಯಾ ಪದಾರ್ಥಗಳಲ್ಲಿ ಯಾವ ಸತ್ಯತ್ವವು ತೋರುತ್ತದೆಯೋ ಅಲ್ಲಿ ಅನಿರ್ವಚನೀಯವಾದ ಸತ್ಯತ್ವವು ಆ ಪದಾರ್ಥಗಳಲ್ಲಿ ಉತ್ಪತ್ತಿಯಾಗಿರುತ್ತದೆ ಎಂದು ಹೇಳುವುದು. ಹಿಂಗ ಹೇಳಿದ್ರೆ ಏನಾಗ್ತದಪ್ಪ ಅಂದ್ರ ಸತ್ಯವು ಮಿಥ್ಯೆಯಾಗಿರುತ್ತದೆ. ಸತ್ಯ ಅನ್ನೋದು ಮತ್ತೆ ಮಿಥ್ಯೆಯಾಗಿರುತ್ತದಂದ್ರ ಎಂಬ ಈ ವ್ಯಾಘಾತ ದೋಷವುಳ್ಳ ವಚನದಂತೆ ಇದು ಸಂಭವಿಸುವುದಿಲ್ಲ. ಮತ್ತು ಇಲ್ಲದೆ ಇರತಕ್ಕಂಥ ಪದಾರ್ಥಗಳ ಜ್ಞಾನವೂ ಆಗುವುದಿಲ್ಲ. ಆ ಪದಾರ್ಥ ಇಲ್ಲಂದ್ರೆ ಅದ್ರ ಜ್ಞಾನ ಹೆಂಗಾಗ್ತದ? ಮತ್ತೇನೆಂದರೆ ಸ್ವಪ್ನಕ್ಕೆ ಅಧಿಷ್ಠಾನವಾದ ಚೇತನದ ಸತ್ಯತ್ವವು ಮಿಥ್ಯವಾದ ಪದಾರ್ಥಗಳಲ್ಲಿ ತೋರುತ್ತದೆ. ಆದ್ದರಿಂದ ಮಿಥ್ಯಾ ಪದಾರ್ಥಗಳ ಜ್ಞಾನವು ಸತ್ಯ ರೂಪದಿಂದಾಗುವುದರಿಂದ ಸತ್ಯತ್ವದ ಜ್ಞಾನದಲ್ಲಿ ಅನ್ಯಥಾ ಖ್ಯಾತಿಯನ್ನೇ ಒಪ್ಪಿರುತ್ತದೆ. ಅದರಂತೆ ಅಧಿಷ್ಠಾನವಾದ ಬ್ರಹ್ಮದ ಕಾರಣತ್ವವು ದೇಶ ಕಾಲಗಳಲ್ಲಿ ಅನ್ಯಥಾ ಖ್ಯಾತಿ ರೀತಿಯಂತೆ ತೋರುತ್ತದೆ. ಅದರಲ್ಲಿ ಕಾರಣತ್ವ ಅದ ಎಲ್ಲಪ್ಪ ಅಂದ್ರೆ ಬ್ರಹ್ಮದಲ್ಲಿ ಅದ. ಎಲ್ಲಿ ತೋರ್ಲಿಗತ್ತದ? ದೇಶ ಕಾಲಗಳಲ್ಲಿ ತೋರ್ಲಿಗತ್ತದ. ಮೂರು ಉದಾಹರಣೆ ಕೊಟ್ರು ನೋಡ್ರಿ. ಹೂವಿಂದ ಕೊಟ್ರು. ಹೂ ಎಲ್ಲದ? ಕೆಂಪತ್ವ ಹೂವಿನಲ್ಲಿ ಅದ. ತೋರ್ಲಿಗತ್ತದಲ್ಲಿ ಸ್ಫಟಿಕದಲ್ಲಿ. ಅದರಂತೆ ಈಗ ಕಾರಣತ್ವ ಎಲ್ಲದ? ಬ್ರಹ್ಮದಲ್ಲಿ ಅದದು. ತೋರ್ಲಿಗತ್ತದಲ್ಲಿ ದೇಶ ಕಾಲಗಳಲ್ಲಿ. ಇನ್ನ ಮತ್ತು ಬೇರೆ ಯಾರೋ ಹಿಂಗ ಹೇಳ್ತಾರೆ. ಏನ್ ಹೇಳ್ತಾರ? 321ರಲ್ಲಿ ಒಂದು ವೇಳೆ ಹೀಗೆ ಹೇಳಬಹುದು. ಏನಂತ? ಇವೆಷ್ಟು ಸ್ಥಾನಗಳಲ್ಲಿ ಅನ್ಯಥಾ ಖ್ಯಾತಿಯನ್ನು ಒಪ್ಪಿದ್ದಾದರೆ ಸರ್ವ ಭ್ರಮಸ್ಥಳಗಳಲ್ಲಿಯೂ ಅನ್ಯಥಾ ಖ್ಯಾತಿಯನ್ನೇ ಒಪ್ಪಬೇಕಾಗುತ್ತದೆ. ನೀವು ಅನ್ಯಥಾ ಖ್ಯಾತಿ ಒಪ್ಪಲಗತ್ತೀರಲ್ಲ, ಎಲ್ಲಾ ಭ್ರಮಸ್ಥಳಗಳಲ್ಲಿ ಅನ್ಯಥಾ ಖ್ಯಾತಿಯನ್ನೇ ಒಪ್ಪ್ರಿ. ಹಂಗೆ ಧಾರಾವಾಹಿ ಅದೇ ಮುಂದುವರಿಲಿ ಅಂತ ಹಿಂಗ ಯಾರೋ ಒಬ್ರಂದ್ರು. ಆದರೆ ಈ ಸಂಶಯವು ಸಂಭವಿಸುವುದಿಲ್ಲ. ಯಾಕಂದರೆ ಶುಕ್ತಿ ರಜತಾದಿಗಳಲ್ಲಿ ಅನ್ಯಥಾ ಖ್ಯಾತಿಯನ್ನು ಒಪ್ಪಿದ್ದಾದರೆ ಈ ದೋಷವು ಹೇಳಲ್ಪಡುತ್ತದೆ. ವಿಷಯಕ್ಕಿಂತಲೂ ವಿಲಕ್ಷಣವಾದ ಜ್ಞಾನವು ಸಂಭವಿಸುವುದಿಲ್ಲ. ಆ ವಿಷಯ ಹೆಂಗದ?
ಹಂಗೆ ಜ್ಞಾನ ಹೇಳ್ಬೇಕಾಗ್ತದೆ. ಮತ್ತು ಎಲ್ಲಿ ಸ್ಫಟಿಕದಲ್ಲಿ ಕೆಂಪತ್ವ ಜ್ಞಾನವಾಗುವುದು ಅಲ್ಲಿ ಕೆಂಪ ಪುಷ್ಪವು ಸ್ಫಟಿಕದೊಡನೆ ಸಂಬಂಧವಿರುತ್ತದೆ. ಆದ್ದರಿಂದ ಸ್ಫಟಿಕ ಸಂಬಂಧಿಯಾದ ಕೆಂಪತ್ವವು ಸ್ಫಟಿಕದಲ್ಲಿ ತೋರುತ್ತದೆ. ಏನಂತಾರೆ ನೋಡಿ, ಸ್ಫಟಿಕ ಸಂಬಂಧಿಯಾದ ಪುಷ್ಪದ ಕೆಂಪತ್ವವು, ಯಾಕ ಶನಿ ಅದು ಸಂಬಂಧ ಶನಿ ಇರೋದ್ರಿಂದ ಆ ಪುಷ್ಪದ ಕೆಂಪತ್ವವು ಎಲ್ಲಿ ಸ್ಫಟಿಕದಲ್ಲಿ ತೋರುತ್ತದೆ. ಯಾಕಂದ್ರೆ ಹೌನ್ರಿ, ಸ್ಫಟಿಕದ ಉಪಾದಿಯಿಂದ ಕೆಂಪತ್ವ ಅಲ್ಲಿ ತೋರಕತ್ತದ. ಅದ ಎಲ್ಲಿ ಹೂವಿನಲ್ಲಿ ಅದರ ಅದು ಶನಿ ಸಂಬಂಧ ಇರೋದರಿಂದ ಆ ಕೆಂಪತ್ವ ಸ್ಫಟಿಕದಲ್ಲಿ ತೋರ್ಲಿಕ್ಕತ್ತದ. ಅಂತಃಕರಣದ ವೃತ್ತಿಯು ಯಾವಾಗ ಕೆಂಪು ಪುಷ್ಪಾಕಾರವಾಗುವುದು ಆವಾಗ ಕೆಂಪು ಪುಷ್ಪದ ಸಂಬಂಧಿಯಾದ ಸ್ಫಟಿಕವು ಅದೇ ವೃತ್ತಿಗೆ ವಿಷಯವಾಗುತ್ತದೆ, ಕೆಂಪ ಅಂತ. ಆದ್ದರಿಂದ ಏನ್ರದು, ಪುಷ್ಪದ ಕೆಂಪತ್ವವು ಸ್ಫಟಿಕದಲ್ಲಿ ತೋರುತ್ತದೆ. ಆ ಪುಷ್ಪದ ಕೆಂಪತ್ವವು ಎಲ್ಲಿ ತೋರ್ಲಿಕ್ಕತ್ತದ? ಸ್ಫಟಿಕದಲ್ಲಿ ತೋರುತ್ತದೆ. ಆದರೆ ಅದರಂತೆಯೇ ಶುಕ್ತಿ ಏನೋ ರಜತ ರೂಪದಿಂದ ಜ್ಞಾನವಾಗುವುದು ಸಂಭವಿಸುವುದಿಲ್ಲ. ಏನಂತಾರೆ? ಶುಕ್ತಿ ಏನೋ ರಜತ ರೂಪದಿಂದ ಜ್ಞಾನವಾಗುವುದು ಸಂಭವಿಸುವುದಿಲ್ಲ. ಯಾಕಂದರೆ ಶುಕ್ತಿ ದೇಶದಲ್ಲಿ ಅನಿರ್ವಚನೀಯ ಏನ್ರಿ ರಜತವಾಗಲಿ ಹಾಗೂ ವ್ಯಾವಹಾರಿಕ ರಜತವಾಗಲಿ ಅನ್ಯ ಮತದಲ್ಲಂತೂ ಇರುವುದೇ ಇಲ್ಲ. ಮತ್ತೇನೆಂದರೆ ಶುಕ್ತಿಯೇ ಇರುತ್ತದೆ. ಆ ಶುಕ್ತಿಯೊಡನೆ ವೃತ್ತಿಯು ಸಂಬಂಧವಾಗುವುದರಿಂದ ಶುಕ್ತಿಯ ಸಮಾನಾಕಾರವೇ ಅಂತಃಕರಣದ ವೃತ್ತಿಯಾಗುತ್ತದೆ ಹೊರತು ಅಂತಃಕರಣದ ವೃತ್ತಿಯು ರಜತಾಕಾರವಾಗುವುದಿಲ್ಲ. ಆದ್ದರಿಂದಲೇ ಅವಿದ್ಯೆಯ ಪರಿಣಾಮ ಚೇತನದ ವಿವರ್ತವಾದ ಅನಿರ್ವಚನೀಯ ರಜತ ಮತ್ತು ಅದರ ಜ್ಞಾನಗಳೆರಡು ಉತ್ಪನ್ನವಾಗುತ್ತವೆ. ಏನ್ ಹೇಳಿದ್ರು ನೋಡ್ರಿ ಕೊನೆಗಿಲ್ಲಿ, ಅದು ಅವಿದ್ಯೆಯ ಪರಿಣಾಮ ಚೇತನದ ವಿವರ್ತವಾದ ಅನಿರ್ವಚನೀಯ ರಜತ ಮತ್ತು ಅದರ ಜ್ಞಾನಗಳೆರಡು ಉತ್ಪನ್ನವಾಗಿರುತ್ತವೆ. ಅಲ್ಲಿ ಬ್ರಹ್ಮಸ್ಥಳದಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ಅವಿದ್ಯೆಯ ಪರಿಣಾಮದ ಚೇತನದ ವಿವರ್ತ ಅವೆರಡು ಹ್ಯಾಂಗವ? ರಜತದ ಜ್ಞಾನ, ಅವಿದ್ಯೆಯ ಪರಿಣಾಮದ ಚೇತನದ ವಿವರ್ತದ. ಸಾಮಾನ್ಯ ತೋರಿ ವಿಶೇಷದ ಅಜ್ಞಾನದಿಂದ ತೋರಕತ್ತದ್ರಪ್ಪ. ಕಷ್ಟ ಮಾಡ್ಲಾಗತ್ತದ ನೋಡ್ರಿ. ಎಲ್ಲಿ ಸ್ಫಟಿಕದಲ್ಲಿ ಕೆಂಪತ್ತು ತೋರುತ್ತದೆಯೋ ಅಲ್ಲಿ ಸ್ಫಟಿಕ ಹಾಗೂ ಕೆಂಪ ಪುಷ್ಪಗಳೆರಡರೊಡನೆಯೂ ವೃತ್ತಿಯು ಸಂಬಂಧವಾಗುತ್ತದೆ. ಆ ರಕ್ತ ಪುಷ್ಪದ ಸಂಬಂಧದಿಂದ ವೃತ್ತಿಯು ರಕ್ತಾಕಾರವಾಗುತ್ತದೆ. ಅದೇ ವೃತ್ತಿಯು ಸ್ಫಟಿಕದೊಡನೆಯೂ ಕೂಡ ಸಂಬಂಧವಿರುತ್ತದೆ. ಸ್ಫಟಿಕದಲ್ಲಿ ರಕ್ತತ್ವ ಪ್ರತಿಬಿಂಬವಿರುತ್ತದೆ. ಆ ಕೆಂಪತ್ವ ಏನದ? ಪ್ರತಿಬಿಂಬದಲ್ಲಿ ಕೇವಲ ಪ್ರತಿಬಿಂಬ ಕಂಡಾದ್ರೆ ಅಷ್ಟೇ. ಹೌದೌದ್ರಿ. ಆದ್ದರಿಂದ ಪುಷ್ಪದ ಧರ್ಮವಾದ ರಕ್ತತ್ವವು ಸ್ಫಟಿಕದಲ್ಲಿದ್ದು ವೃತ್ತಿಯು ಅದನ್ನೇ ವಿಷಯ ಮಾಡುತ್ತದೆ. ಅದು ಕೆಂಪದಲ್ಲ, ಕೆಂಪಿದ್ದರಿಂದ ಅದನ್ನೇ ವಿಷಯ ಮಾಡ್ತದ ಅದು ವೃತ್ತಿ. ಈ ರೀತಿಯಿಂದ ಎಲ್ಲಿ
ಎರಡು ಪದಾರ್ಥಗಳ ಸಂಬಂಧವಿರುತ್ತದೆಯೋ ಅಲ್ಲಿ ಒಂದರ ಧರ್ಮವು ಮತ್ತೊಂದರಲ್ಲಿ ತೋರುವುದು ಸಂಭವಿಸುತ್ತದೆ. ಆದಲ್ಲಿ ಅದು ಕೆಂಪತ್ವ ಹೂವಿನಲ್ಲದ, ಅದು ಸಂಬಂಧವಿರುವುದರಿಂದ ಎಲ್ಲಿ ತೋರ್ಲಿಕತ್ತದ? ಸ್ಫಟಿಕದಲ್ಲಿ. ಅಲ್ಲಿ ಅನ್ಯಥಾ ಖ್ಯಾತಿಯೇ ಸಂಭವಿಸುತ್ತದೆ. ಅಲ್ಲಿ ಅನಿರ್ವಚನೀಯ ಖ್ಯಾತಿ ಸಂಭವಿಸಂಗಿಲ್ಲ. ಅದು ತಾನ ಪಲ್ಲಟ್ಟದ. ಇರುದೊಂಜಾನಗ ತೋರುದೊಂಜಾನಗ. ಇನ್ನೆರಡನೇದ್ದು, ಎಲ್ಲಿ ಎರಡು ಪದಾರ್ಥಗಳ ಸಂಬಂಧವಿರುವುದಿಲ್ಲವೋ, ಎಲ್ಲಿ ಎರಡು ಪದಾರ್ಥಗಳ ಸಂಬಂಧವಿರುವುದಿಲ್ಲವೋ ಅಲ್ಲಿ ಅನ್ಯಥಾ ಖ್ಯಾತಿ ಇರುವುದಿಲ್ಲ. ಮತ್ತೇನೆಂದರೆ ಅನಿರ್ವಚನೀಯ ಖ್ಯಾತಿ ಇರುತ್ತದೆ. ಬ್ರಹ್ಮಸ್ಥಳಗಳ ಎಲ್ಲ ಕಡೆ ತಿಳಿಯತ್ತೀನಿ, ಎಲ್ಲ ಕಡೆ ಕುಂಡ್ರಂಗಿಲ್ಲದು. ಎಲ್ಲಿ ಎರಡು ಪದಾರ್ಥಗಳ ಸಂಬಂಧ ಇಲ್ಲ. ಸಂಬಂಧ ಅಪರ ಸ್ಫಟಿಕ ಸಂಬಂಧ ತೋರಿದಂಗ ಅಲ್ಲಿ ಸಿಂಪಿಯಲ್ಲಿ ಏನಾರ ತೋರಿದನು ಹಂಗ ತೋರುದಿಲ್ಲ. ಅಲ್ಲಿ ಅಲ್ಲಿ ಎರಡು ಸಂಬಂಧ ಇಲ್ಲ. ಅದು ಅನಿರ್ವಚನೀಯ ಉತ್ಪತ್ತಿಯದಲ್ಲಿ ಅಲ್ಲಿ ಆ ಶುಕ್ತಿಯಲ್ಲಿ ತೋರುವ ರಜತ. ಹೇಗಂದರೆ ಹೇಳ್ತಾರೆ ನೋಡ್ರಿ, ಪುಷ್ಪ ಸಂಬಂಧಿಯಾದ ಸ್ಫಟಿಕದಲ್ಲಿ ಪುಷ್ಪದ ರಕ್ತತ್ವ ಹೇಗೆ ತೋರುತ್ತದೆಯೋ ಹಾಗೆ ಸ್ವಪ್ನದಲ್ಲಿ ಆನೆ, ಪರ್ವತ ಮೊದಲಾದವುಗಳಾದರೂ ಕೂಡ ಅಧಿಷ್ಠಾನ ಚೇತನದೊಡನೆ ಸಂಬಂಧವಿರುತ್ತವೆ. ಆದ್ದರಿಂದಲೇ ಚೇತನದ ಧರ್ಮವಾದ ಸತ್ಯತ್ವವಾದರೂ, ಆ ಚೇತನ ಧರ್ಮ ಏನು? ಸತ್ಯತ್ವ. ಆ ಸತ್ಯತ್ವವಾದರೂ ಕೂಡ ಚೇತನ ಸಂಬಂಧಿಗಳಾದ ಆನೆ, ಪರ್ವತ ಮೊದಲಾದವುಗಳಲ್ಲಿ ತೋರುತ್ತದೆ. ಅದು ಅನ್ಯಥಾ ಖ್ಯಾತಿ ಇರುತ್ತದೆ. ಅದರಂತೆಯೇ ಅಧಿಷ್ಠಾನ ಚೇತನದ ಧರ್ಮವಾದ ಕಾರಣತ್ವವು ಅಧಿಷ್ಠಾನ ಚೇತನದ ಸಂಬಂಧಿಗಳಾದ ದೇಶ ಕಾಲಗಳಲ್ಲಿ ತೋರುವಂತಹದ್ದಾಗಿರುತ್ತದೆ. ಎಲ್ಲದದು ಕಾರಣತ್ವ? ಅದು ಅಧಿಷ್ಠಾನದಲ್ಲದ. ಆದ್ರೂ ಎಲ್ಲಿ ತೋರ್ಲಿಗತ್ತದ? ದೇಶ ಕಾಲಗಳಲ್ಲಿ ತೋರ್ಲಿಗತ್ತದ. ವಾಸ್ತವಿಕವಾಗಿ ಕಾರಣತ್ವ ದೇಶ ಕಾಲಗಳಲ್ಲಿ ಇಲ್ಲವೇ ಇಲ್ಲ. ಬ್ರಹ್ಮದಲ್ಲದ. ಇನ್ನ 322 ನೋಡ್ರಿ, ಜಾಗ್ರತ್ ಪ್ರಪಂಚವು ಯಾವ ಸಾಮಗ್ರಿಗಳಿಲ್ಲದೆ ಉಂಟಾಗಿರುತ್ತದೆ. ಏನಂತಾರ ನೋಡ್ರಿ, ಜಾಗ್ರತ್ ಪ್ರಪಂಚವು ಯಾವ ಸಾಮಗ್ರಿಗಳಿಲ್ಲದೆ ಉಂಟಾಗಿರುತ್ತದೆ. ಅಲ್ಲಿ ದೇಶ ಕಾಲ ಯಾವ ಸಾಮಗ್ರಿ ಬೇಕೇನಂದ್ರೆ ಯಾವ ಸಾಮಗ್ರಿ ಇಲ್ಲ. ಆದ್ದರಿಂದ ಅದು ಸ್ವಪ್ನ ಸಮಾನವಾಗಿ ಮಿಥ್ಯೆಯಾಗಿರುತ್ತದೆ. ಅದು ಸ್ವಪ್ನ ಸಮಾನವಾಗಿ ಹೆಂಗದಪ್ಪ ಅಂದ್ರೆ ಮಿಥ್ಯೆ ಅದ. ಮತ್ತೆ ಬೇರೆ ಯಾವ ಪೂರ್ವದಲ್ಲಿ ಸಂಶಯ ಮಾಡಿದ್ದೇನೆಂದರೆ ಅಧಿಷ್ಠಾನ ಚೇತನದ ಸಂಬಂಧವು ಸರ್ವ ಪ್ರಪಂಚದೊಡನೆಯೂ ಇರುತ್ತದೆ. ಅನ್ಯಥಾ ಖ್ಯಾತಿಯ ರೀತಿಯಂತೆ ಒಂದು ವೇಳೆ ಸಂಬಂಧಿಯ ಧರ್ಮವು ಅನ್ಯದರಲ್ಲಿ ತೋರುವಂತಹದ್ದಾಗಿದ್ದರೆ ಚೇತನದ ಕಾರಣತ್ವವು ಸರ್ವ ಪ್ರಪಂಚದಲ್ಲಿಯೂ ಕೂಡ ತೋರಬೇಕಾಗಿತ್ತು. ಏನಂತನ್ರಿ, ಮತ್ತೆ ಬೇರೆ ಯಾವ ಪೂರ್ವದಲ್ಲಿ ಸಂಶಯ ಮಾಡಿದ್ದೇನೆಂದರೆ ಅಧಿಷ್ಠಾನ ಚೇತನದ ಸಂಬಂಧವು ಸರ್ವ ಪ್ರಪಂಚದೊಡನೆಯೂ ಇರುತ್ತದೆ. ಅನ್ಯಥಾ ಖ್ಯಾತಿಯ ರೀತಿಯಂತೆ ಒಂದು ವೇಳೆ ಸಂಬಂಧಿಯ ಧರ್ಮವು ಅನ್ಯದರಲ್ಲಿ ತೋರುವಂತಹದ್ದಾಗಿದ್ದರೆ ಚೇತನದ ಕಾರಣತ್ವವು ಸರ್ವ ಪ್ರಪಂಚದಲ್ಲಿಯೂ ಕೂಡ ತೋರಬೇಕಾಗಿತ್ತು. ಆ ಕಾರಣತ್ವ ಸರ್ವ ಪ್ರಪಂಚದೊಡನೆ ಕೂಡ ತೋರ್ಬೇಕಾಗಿತ್ತು. ಆ ಸಂಶಯವು ಸಂಭವಿಸುವುದಿಲ್ಲ. ಯಾಕಂದರೆ ಸ್ವಪ್ನದಲ್ಲಿ ಎರಡು ಶರೀರಗಳು ಉತ್ಪತ್ತಿಯಾಗಿರುತ್ತವೆ. ಸ್ವಪ್ನದಲ್ಲಿ ಎರಡು ಶರೀರಗಳು
ಉತ್ಪತ್ತಿಯಾಗಿರುತ್ತವೆ. ಒಂದನೇದ್ದು, ಒಂದು ಶರೀರವು ತಂದೆಯ ರೂಪದಿಂದ ತೋರುತ್ತದೆ, ಎರಡನೇ ಶರೀರವು ಪುತ್ರ ರೂಪದಿಂದ ತೋರುತ್ತದೆ. ಅಪ್ಪ ಮಗ ಎರಡು ಶರೀರ ತೋರ್ಯವಲ್ಲಿ. ಅಲ್ಲಿ ಎರಡು ಶರೀರಗಳು ಕೂಡ ಸ್ವಪ್ನಕ್ಕೆ ಅಧಿಷ್ಠಾನವಾದ ಚೇತನದೊಡನೆ ಸಂಬಂಧವಿರುತ್ತದೆ. ಆದಾಗ್ಯಾದರೂ ತಂದೆಯ ಶರೀರದಲ್ಲಿ ಮಾತ್ರ ಅಧಿಷ್ಠಾನ ಚೇತನದ ಕಾರಣತ್ವವು ತೋರುತ್ತದೆ. ಆದರೆ ಪುತ್ರನ ಶರೀರದಲ್ಲಿ ಏನದದು ಕಾರಣತ್ವವು ತೋರುವುದಿಲ್ಲ. ಅಪ್ಪನ ಶರೀರದಲ್ಲಿ ಆ ಮಗನ ಶರೀರಕ್ಕೆ ಕಾರಣತ್ವ ತೋರ್ತದೆ, ಆದರೆ ಆ ಪುತ್ರನ ಶರೀರದಲ್ಲಿ ಕಾರಣತ್ವವು ತೋರುವುದಿಲ್ಲ. ಮತ್ತೇನೆಂದರೆ, ತಂದೆಯಿಂದ ಹುಟ್ಟಿದ ಮಗನೆಂಬ ರೀತಿಯಿಂದ ಪುತ್ರನ ಶರೀರದಲ್ಲಿ ಕಾರ್ಯತ್ವವು ತೋರುತ್ತದೆ. ಒಂದು ಕಾರಣತ್ವ ತೋರ್ತದೆ, ಒಂದು ಕಾರ್ಯತ್ವ ತೋರ್ತದೆ. ಈ ರೀತಿಯಿಂದ ಯದ್ಯಪ್ಯತಾನ್ರಿ ಅಧಿಷ್ಠಾನ ಚೇತನದೊಡನೆ ಸರ್ವದರ ಸಂಬಂಧವು ಇದ್ದರೂ ಕೂಡ ಎಲ್ಲದ್ರ ಕೂಡ ಅದಲ್ರಿ, ಮತ್ತೆ ಹಂಗ್ಯಾಕ್ ತೋರ್ತದ ಅಂತನವ. ಮಗನ ಶರೀರ ಕೂಡನು ಆ ಚೇತನದ ಸಂಬಂಧದ, ಆ ಮಗನ ತಂದೆ ಶರೀರದೊಡನು ಸಂಬಂಧದ. ಒಂದರಲ್ಲಿ ಕಾರಣ, ಒಂದರಲ್ಲಿ ಕಾರ್ಯ, ಹಿಂಗ್ಯಾಕ್ ತೋರ್ತದ? ಅದಕ್ಕ ತಥಾಪಿ ಹೇಳ್ತಾರೆ, ಏನ್ ಹೇಳ್ತಾರ, ದೇಶ ಕಾಲಗಳಲ್ಲಿ ಚೇತನದ ಧರ್ಮವಾದ ಕಾರಣತ್ವದ ಜ್ಞಾನವಾಗುತ್ತದೆ, ಇನ್ನುಳಿದವುಗಳಲ್ಲಿ ಕಾರ್ಯತ್ವದ ಜ್ಞಾನವಾಗುತ್ತದೆ. ಒಂದರಲ್ಲಿ ಕಾರಣತ್ವದ ಜ್ಞಾನ ಆಗ್ತದೆ, ಒಂದರಲ್ಲಿ ಕಾರ್ಯತ್ವದ ಜ್ಞಾನ ಆಗ್ತದೆ. ಅಥವಾ ಅಧಿಷ್ಠಾನ ಚೇತನವು ಅಸಂಗವಿರುತ್ತದೆ, ಆದ್ದರಿಂದ ಅದು ಯಾವುದಕ್ಕೂ ಪರಮಾರ್ಥದಿಂದ ಕಾರಣವಿರುವುದಿಲ್ಲ. ಅದು ಪರಮಾರ್ಥದಿಂದ ಕಾರಣ ಇಲ್ಲ, ಆರೋಪಿತವಾಗಿ ಕಾರಣ ಕಾಣಿಸದ ನಿನಗ. ಅದಕ್ಕೆ ಮತ್ತು ಯದ್ಯಪಿಯ ಸಂಶಯ ಮಾಡ್ತೇನ್ರಿ, ಮಾಯೆಯಲ್ಲಿಯೇ ಏನಂತಾರ್ರಿ, ಮಾಯೆಯಲ್ಲಿಯ ಆಭಾಸವು ಕಾರಣವಿರುತ್ತದೆಯಲ್ಲ. ಏನಂತ ನೋಡ್ರಿ, ಮಾಯೆಯಲ್ಲಿ ಆಭಾಸವು ಕಾರಣವಿರುತ್ತದೆಯಲ್ಲ. ತಥಾಪಿ ಆಭಾಸನ ಸ್ವರೂಪವು ಮಿಥ್ಯೆಯಾಗಿರುತ್ತದೆ, ಸತ್ಯ ಇಲ್ಲದು. ಆಭಾಸನ ಸ್ವರೂಪ ಹೆಂಗದ? ಮಿಥ್ಯೆ ಅದದು. ಯಾವುದು ತಾನೇ ಮಿಥ್ಯೆಯಾಗಿರುತ್ತದೆಯೋ ಅದು ಇನ್ನೊಂದಕ್ಕೆ ಕಾರಣವಾಗುವುದಿಲ್ಲ. ಇಲ್ಲದೆ ತೋರೋದು ಮತ್ತೊಂದು ಕ್ಯಾಂಗ್ ಕಾರಣ ಆಗ್ತದೆ, ಮತ್ತೊಂದು ಕ್ಯಾಂಗ್ ಕಾರಣ ಆಗ್ತದ್ರಿ. ತಾನೇ ಇನ್ನೊಬ್ಬರ ಆಶ್ರಯದೊಳ್ಳಿರೋದು. ಆದ್ದರಿಂದ ಪರಮಾತ್ಮನಲ್ಲಿ ಪ್ರಪಂಚದ ಕಾರಣತ್ವವು ಇದ್ದುದ್ದಾದರೆ ಆ ಕಾರಣತ್ವದ ಜ್ಞಾನವು ದೇಶ ಕಾಲಗಳಲ್ಲಿ ಹೆಂಗ ಭ್ರಮದಿಂದ ಸಂಭವಿಸುತ್ತಿತ್ತು. ಆದರೆ ಆ ಪರಮಾತ್ಮನಲ್ಲಿ ಕಾರಣತ್ವವು ಇರುವುದೇ ಇಲ್ಲ. ಪರಮಾತ್ಮನು ಕಾರಣತ್ವ ಮೊದಲಾದ ಧರ್ಮಗಳಿಂದ ರಹಿತನಾಗಿ ಅಸಂಗನಿರುತ್ತಾನೆ. ಅವನ ಕಾರಣತ್ವವು ದೇಶ ಕಾಲಗಳಲ್ಲಿ ತೋರುತ್ತದೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಮತ್ತೇನೆಂದರೆ, ಮಾಯೆಯಿಂದ ನಿರ್ಮಿತವಾದ ಅನಿರ್ವಚನೀಯ ದೇಶ ಕಾಲಗಳು ಅನಿರ್ವಚನೀಯ ಕಾರಣತ್ವ ಉಳ್ಳವುಗಳಾಗಿರುತ್ತವೆ. ಅವು ಸಹಿತ ಹೆಂಗವ? ಆ ದೇಶ ಕಾಲಗಳು ಅವು ಅನಿರ್ವಚನೀಯ ಅದಾವು. ಮತ್ತು ಪರಮಾರ್ಥದಿಂದ ದೇಶ ಕಾಲಗಳು ಕಾರಣತ್ವಗಳಲ್ಲ. ಪರಮಾರ್ಥ ಸತ್ಯವಾಗಿ ದೇಶ ಕಾಲಗಳು ಕಾರಣತ್ವಗಳಲ್ಲ. ಹೇಗೆಂದರೆ, ಪುತ್ರಹೀನನಾದ ಪುರುಷನು ಏನಂತಾರ ನೋಡ್ರಿ, ಪುತ್ರಹೀನನಾದ ಪುರುಷನು ಸ್ವಪ್ನದಲ್ಲಿ ಪುತ್ರ ಪೌತ್ರ ಇಬ್ಬರನ್ನು ನೋಡುತ್ತಾನೆ. ಮಗ ಮೊಮ್ಮಗನ ಎಲ್ಲ ನೋಡ್ತಾನ, ಖರೆ ಮಗಾರೆ ಇಲ್ಲೇ ಇಲ್ಲ.
ಹ್ಮ್ ಅಲ್ಲಿ ಪುತ್ರ ಪೌತ್ರರ ಶರೀರಗಳು ಅನಿರ್ವಚನೀಯವಾಗಿರುತ್ತವೆ. ಅನಿರ್ವಚನೀಯ ಅಂದ್ರ ಹೇಳಲಿಕ್ ಬರ್ಲಾರ್ದಂಗ ಮಿಥ್ಯ ಅಂತ. ಇಲ್ಲತ್ತಿರ ತಪ್ಪಂದಲ್ಲಿ ತೋರಿರ ಐತಂತ್ರ ಎತ್ತರ ಆದ್ಮೇಲೆ ಇಲ್ಲ ರೀ. ಇಲ್ಲವು. ಮತ್ತು ಪುತ್ರನ ಶರೀರದಲ್ಲಿ ಏನ್ ತೋರ್ತದ? ಪೌತ್ರ ಮೊಮ್ಮಗನ ಶರೀರಕ್ಕೆ ಏನ್ರಿ? ಪುತ್ರನ ಶರೀರದಲ್ಲಿ ಪೌತ್ರ ಅಂದ್ರೆ ಯಾರು? ಮೊಮ್ಮಗನ. ಪೌತ್ರ ಅಂದ್ರೆ ಮೊಮ್ಮಗ. ಶರೀರಕ್ಕೆ ಕಾರಣತ ಉಂಟಾಗುತ್ತದೆ. ಅಲ್ಲಿ ಪರಮಾರ್ಥದಿಂದ ಪುತ್ರ ಶರೀರ ಹಾಗೂ ಪೌತ್ರ ಶರೀರಗಳಿಲ್ಲ. ಪರಸ್ಪರ ಕಾರ್ಯಕಾರಣ ಭಾವವೂ ಇರುವುದಿಲ್ಲಲ್ಲಿ. ಅದರಂತೆಯೇ ಅನಿರ್ವಚನೀಯವಾದ ದೇಶಕಾಲಗಳು ತೋರುತ್ತವೆ. ಅವು ಸತ್ಯವಾಗಿಲ್ಲ. ಅನಿರ್ವಚನೀಯ ದೇಶಕಾಲಗಳು ತೋರ್ತವ. ಪರಮಾರ್ಥದಿಂದ ದೇಶಕಾಲಗಳಿಗೂ ಹಾಗೂ ಆಕಾಶಾದಿಕ ಪ್ರಪಂಚಕ್ಕೂ ಕಾರ್ಯಕಾರಣ ಭಾವವು ಇರುವುದೇ ಇಲ್ಲ. ಇಲ್ಲದೆ ತೋರ್ಯವ್ರವು. ಹ್ಯಾಂಗ ಸ್ವಪ್ನದಲ್ಲಿ ಕಾರ್ಯಕಾರಣ ಇಲ್ಲದೆ ತೋರ್ಯವಲ್ಲ, ಹಂಗೆ ಆಕಾಶಾದಿಗಳು ಪ್ರಪಂಚ ಸಹಿತ ಯಾವ ದೇಶ ಕಾಲಗಳ ಇಲ್ಲದೆ ತೋರ್ಯವು. ಈ ರೀತಿಯಿಂದ ಸಾಮಗ್ರಿಗಳಾದ ದೇಶ ಕಾಲಗಳಿಲ್ಲದೆ ಜಾಗ್ರತ್ ಪ್ರಪಂಚವು ಉತ್ಪತ್ತಿಯಾಗಿರುತ್ತದೆ. ಆದ್ದರಿಂದಲೇ ಸ್ವಪ್ನದಂತೆ ಜಾಗ್ರತ್ ಪ್ರಪಂಚವಾದರೂ ಕೂಡ ಮಿಥ್ಯ ಇರುತ್ತದೆ. ಯಾಕಂದ್ರೆ ದೇಶ ಕಾಲಗಳ ಸಾಮಗ್ರಿ ಇಲ್ಲದೆ ಹುಟ್ಟಿದ್ರೆ ಅದು. ಮತ್ತು ಯಾವ ಪ್ರಕಾರ ಸ್ವಪ್ನದಲ್ಲಿಯ ಸ್ತ್ರೀ ಪುತ್ರ ಮೊದಲಾದವುಗಳು ಸ್ವಪ್ನದಲ್ಲಿಯೇ ಸುಖ ದುಃಖಕ್ಕೆ ಕಾರಣಗಳಾಗಿದ್ದು, ಯಾವ ಪ್ರಕಾರ ಸ್ವಪ್ನದಲ್ಲಿಯ ಸ್ತ್ರೀ ಪುತ್ರ ಮೊದಲಾದವುಗಳು ಸ್ವಪ್ನದಲ್ಲಿಯೇ ಸುಖ ದುಃಖಕ್ಕೆ ಕಾರಣಗಳಾಗಿದ್ದು, ಜಾಗ್ರದಲ್ಲಿ ಹೇಗೆ ಅವು ಅಭಾವವಿರುವವೋ, ಜಾಗ್ರಕ್ಕೆ ಬಂದ ಬಳಿಕ ಅವು ಅಭಾವವು ಇಲ್ಲ. ಅದರಂತೆಯೇ ಜಾಗೃತ ಪದಾರ್ಥಗಳಲ್ಲಾದರೂ ಕೂಡ ಸ್ವಪ್ನದಲ್ಲಿ ಅಭಾವವಿರುತ್ತವೆ. ಆದ್ದರಿಂದ ಎರಡೂ ಸಮ ಇರುತ್ತವೆ. ಜಾಗೃತ ಪದಾರ್ಥಗಳು ಸ್ವಪ್ನದಲ್ಲಿ ಅಭಾವ ಅಲ್ಲಿ ಅವ ಏನ್ರಿ? ಜಾಗೃತಿನ ಪದಾರ್ಥಗಳು ಒಂದರೆ ಇವು ಅಲ್ಲಿಲ್ಲ, ಅವು ಇಲ್ಲಿಲ್ಲ. ಅವು ಇಲ್ಲಿಲ್ಲ, ಇವು ಅಲ್ಲಿಲ್ಲ. ಎರಡು ಸಮ ಇರುತ್ತವೆ. ಅದು ಹ್ಯಾಂಗೋ ಇದು ಹಂಗ. ಇದು ಕನಸಿನ ಮತ್ತು ಇನ್ನ 323ರೊಳಗ ಜಾಗೃತಿನ ಪದಾರ್ಥಗಳ ಏನಂತಾರಿ? ಜಾಗೃತಿನ ಪದಾರ್ಥಗಳು ಜ್ಞಾನ ಉತ್ಪತ್ತಿಯ ಸಮಕಾಲದಲ್ಲಿಯೇ ಉತ್ಪನ್ನವಾಗುತ್ತವೆ. ನೋಡ್ರಿ, ಏನೊಂದು ಅರ್ಥಗಳು ಜ್ಞಾನ ಉತ್ಪತ್ತಿಯ ಸಮಕಾಲದಲ್ಲಿಯೇ ಉತ್ಪನ್ನವಾಗುತ್ತವೆ. ಅವಾಗೆ ಹೇಳ್ರಿಪ್ಪ. ಸಮಯ ಆಯ್ತೇನ್ರಿ? ಸಮಯ ಆತಪ್ಪ. ಈ 323 ಮತ್ ನಾಳಿನ ದಿವಸ ವಿಚಾರ ಮಾಡುಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.